ಲಾಕ್ಡೌನ್ ಅಂತ ಮಾಡ್ತಾ ಇದ್ದೀರಲ್ಲ, ಗೌರ್ಮೆಂಟ್ ಎಂಪ್ಲಾಯೀಸ್ಗೆಲ್ಲ ಲಾಕ್ಡೌನ್ ಇಲ್ಲ, ವ್ಯಾಪಾರ ಅಂಗಡಿ ಮುಂಗಟ್ಟುಗಳಿಗೆಲ್ಲ ಮುಚ್ತಾ ಇದ್ದೀರಲ್ಲ. ನಾವು ದಿನಕ್ಕೆ ಕೂಲಿ ಕಾರ್ಮಿಕರಿಗೆ ನಾವು ಕೆಲಸ ಮಾಡೋರು, ನಾವೇನು ಮಾಡೋದು? ಗೌರ್ಮೆಂಟ್ ಎಂಪ್ಲಾಯೀಸ್ಗೆಲ್ಲ ಸಂಬಳ ಸಿಗುತ್ತೆ, ನಾವೇನು ಮಾಡೋದು? ನೀವೇ ಹೇಳಿ. ಇದಕ್ಕೆಲ್ಲ ಪರಿಹಾರ ಕೊಟ್ಬಿಟ್ಟು ಲಾಕ್ಡೌನ್ ಮಾಡಿ. ಸುಮ್ಮನೆ ಲಾಕ್ಡೌನ್ ಮಾಡಿದ್ರೆ ಏನು ಪ್ರಯೋಜನ ಹೇಳಿ ಮೇಡಮ್, ನೀವೇ ಹೇಳಿ. ಏನು ಹೇಳೋದು? ಅದೇ ಅವ್ರಿಗೆ ಗೊತ್ತಿರಬೇಕು. ಅವ್ರಿಗೇನು ತಿಂಗಳು ಸಂಬಳ ಬಂದ್ಬಿಡುತ್ತೆ. ಈ ವ್ಯಾಪಾರಸ್ಥರು ಎಲ್ಲರೂ ಏನು ಮಾಡಬೇಕು ಹೇಳಿ? ನಮ್ಮಂಥವ್ರು ಕೆಲಸ ಮಾಡೋರೆಲ್ಲ ಏನು ಮಾಡ್ಬೇಕು ಹೇಳಿ? ನೀವೇ ಹೇಳಿ. ಗೌರ್ಮೆಂಟ್ ಆಫೀಸ್ ಎಲ್ಲ ಓಪನ್ನು, ಮಿಕ್ಕಿದೆಲ್ಲ ಬಂದ್ ಮಾಡಿಬಿಡ್ತೀರಲ್ಲ. ಅವರು ಹೋಗ್ಬಿಟ್ಟು ಏನು ಹೊಡಿತಾರೆ? ಕೂತ್ಕೊಂಡು ಆಫೀಸಲ್ಲಿ ಸೊಳ್ಳೆಗಳು ಹೊಡಿತಾರಾ? ನೀವೇ ಹೇಳಿ. ಅಯ್ಯೋ, ಗೌರ್ಮೆಂಟ್ ಸರಿ ಇಲ್ಲ ಅಂತ ಇವಾಗ ಗೊತ್ತಾಗ್ತಿದೆ. ಅರ್ಥ ಆಯ್ತಾ? ನೋಡಿ, ಕೆಲಸಕ್ಕೆಲ್ಲ ಹುಡುಗರನ್ನ ಕಳಿಸಿದ್ದೀವಿ, ಕ್ಲೋಸ್ ಮಾಡಿ ಅಂದರೆ ಎಲ್ಲಿಂದ ಮಾಡೋಣ ಹೇಳಿ? ಅಲ್ಲ, ಒಂದು ಇನ್ಫಾರ್ಮೇಷನ್ ಇಲ್ಲ, ನಮ್ಗೆ ಟೈಮಿಂಗ್ಸನ್ನು ಸೆಟ್ ಮಾಡಿಕೊಡ್ಬೇಕು. ಈ ಟೈಮಿಂದ ಈ ಟೈಮ್ ವ್ಯಾಪಾರ ಮಾಡಿ. ಆಮೇಲೆ ಈಗ 15 ದಿನಕ್ಕೆ ಯಾರು ಬಾಡಿಗೆ ಕಟ್ತಾರೆ? ಹುಡುಗರಿಗೆ ಸಂಬಳ ಯಾರು ಕೊಡ್ತಾರೆ? ಮನೆ ಬಾಡಿಗೆ ಹೆಂಗೆ ಕಟ್ಟೋದು? ಅಂಗಡಿ ಬಾಡಿಗೆ ಯಾರು? ನಮ್ಗೆ ಲಾಕ್ಡೌನ್ ಟೈಮಲ್ಲಿ 1 ತಿಂಗಳು ಬಾಡಿಗೆ ಬಿಟ್ಟಿಲ್ಲ, ಕರೆಂಟ್ ಬಿಲ್ಲು ಬಿಟ್ಟಿಲ್ಲ, ನೀರು ಬಿಲ್ಲು ಬಿಟ್ಟಿಲ್ಲ. ಈಗ ಹೆಂಗೆ ಕಟ್ಟೋದು? 14 ದಿನ ನೀವು ಕ್ಲೋಸ್ ಮಾಡಿ ಅಂದರೆ ಎಲ್ಲಿಗೋಗೋಣ? ಒಂದು ಟೈಮಿಂಗ್ಸನ್ನು ಫಿಕ್ಸ್ ಮಾಡಿಕೊಡ್ಬೇಕು, ಈ ಟೈಮಿಂದ ಈ ಟೈಮ್ ವ್ಯಾಪಾರ ಮಾಡಿ ಅಂತ. ಇಲ್ಲ ಅಂದರೆ 1 ದಿನ ಬಿಟ್ಟು 1 ದಿನ ಓಪನ್ ಮಾಡಿ ಅಂತಂದರೂ ಟೈಮಿಂಗ್ಸ್ ಕೊಡಬೇಕು ವ್ಯಾಪಾರ ಮಾಡೋಕ್ಕೆ. ಈಗ ಒಂದೇ ದಿನ 14 ದಿನ ಕ್ಲೋಸ್ ಮಾಡಿ ಅಂದರೆ ಅದು ಏನು ಹೇಳಿ ಇನ್ಫಾರ್ಮೇಷನೇ ಇಲ್ಲದೆ ಕ್ಲೋಸ್ ಮಾಡಿ ಅಂದರೆ ಹೆಂಗೆ ಕ್ಲೋಸ್ ಮಾಡೋಣ ಅಲ್ವಾ? ಇದಕ್ಕೆ ಏನಾರ ಒಂದು ರೂಲ್ಸು, ಒಂದು ಫಾರ್ಮಾಲಿಟೀಸ್ ಒಂದು ಕ್ರಿಯೇಟ್ ಮಾಡಿ ವ್ಯಾಪಾರಸ್ಥರಿಗೆ ಒಂದು ನ್ಯಾಯ ಒದಗಿಸ್ಬೇಕಂತ ನಾವು ಕೇಳ್ಕೊತೀವಿ ಅಷ್ಟೇ. ಏಕ್ದಮ್ ಲಾಕ್ಡೌನ್ ಮಾಡಿದ್ರೆ ಬಡವರು ದಿನ ಕೂಲಿ ಮಾಡೋರು ಹೆಂಗೆ ಬದುಕೋಕ್ಕಾಗತ್ತೆ? ಅವತ್ತು ಕೂಲಿ ಮಾಡಿ ಸಂಪಾದನೆ ಮಾಡಬೇಕು ಅಂಥವ್ರಿಗೆ ಹೆಂಗೆ ಜೀವನ ಮಾಡೋದು? ಏನೋ ಯಡಿಯೂರಪ್ಪನೋ ಯಾರನ್ನೋ ಸಿ ಎಮ್ಮನೋ 10,000 ರೂಪಾಯಿ ತಿಂಗಳು ಕೊಟ್ಟರೆ ನಮ್ಗೆ ನಾವು ಲಾಕ್ಡೌನ್ ಮನೇಲಿ ಆರಾಮಾಗಿರ್ತೀವಿ. ಈ ಥರ ಹೋದ ವರ್ಷ ಮಾಡ್ಕೊಂಡು 1.5 ಲಕ್ಷ ರೂಪಾಯಿ ಸಾಲ ಹತ್ಕೊಂಡು ತಲೆ ಮೇಲೆ ಕೂತ್ಕೊಂಡಿದ್ದೀವಿ ನಾವು. ನಮಗೂ ಕಷ್ಟ ಇದೆ, ಜೀವನ ಮಾಡೋದು ಕಷ್ಟ ಇದೆ. ಸಾಯೋರು ಇನ್ನೂ ಸಾಯ್ತಾರೆ, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಯಾವನಿಂದ ಆಗಲ್ಲ. ಅದು ಅವ್ರ ಅನಾಬರ ಕೇಳ್ಕೊಂಬ ಕರ್ಮಾನುಸಾರ ಇರೋದು. ಈ ಪ್ರಪಂಚದಲ್ಲಿ ಯಾರು ತಡೆಯೋಕ್ಕ, ಸಿ ಎಮ್ಮು ತಡೆಯೋಕ್ಕಲ್ಲ, MLA ತಡೆಯೋಕ್ಕೆ ಯಾರೂ ತಡೆಯೋಕ್ಕಲ್ಲ. ಅದಕ್ಕೆ ದಾರಿ ಇದೆ. ಆ ದಾರಿ ಪ್ರಕಾರ ಹೋದರೆ ಎಲ್ಲರೂ ಬದುಕೊಳ್ತಾರೆ. ಸುಮ್ಮನೆ ಲಾಕ್ಡೌನ್ ಎಲ್ಲರಿಗೂ ಲಾಕ್ಡೌನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಜೀವನ ಹೆಂಗೆ ಮಾಡ್ತಾರೆ ಹೇಳಿ? ದಿನ ಕೂಲಿ ಮಾಡೋದೇ ಊಟ ಸಿಗೋದು. ಬಡವರು ಬಕ್ಕರು ಹೆಂಗೆ ಬದುಕೋಕ್ಕಾಗತ್ತೆ? ಟೈಮಿಂಗ್ಸ್ ಏನೋ ಕೊಡ್ರಿ. ಇಷ್ಟು ಅವರ್, ಒಂದು 6 ಅವರ್ 7 ಅವರ್ ಟೈಮಿಂಗ್ಸ್ ಕೊಡಿ. ಹೆಂಗಿದ್ರು ಸಾಯ್ತಾರೆ, ಅದನ್ನು ಯಾರು ಹಿಡಿಯೋಕ್ಕಾಗಲ್ಲ. ನಾವು ಸಾಯಬೇಕು, ಎಲ್ಲರೂ ಸಾಯ್ಬೇಕು, ಒಂದು ದಿವಸ ಸಾಯಲೇಬೇಕು. ಯಾರು ಬದುಕಿ ಭೂಮಿ ಮೇಲೆ ಇರೋಲ್ಲ. 3 ದಿವಸ ಬರ್ತೀವಿ, 3 ದಿವಸ ಹೋಗಿ ಬಾಡಿಗೆ ಮನೆಗೆ ಬಂದೀವಿ, ಬಾಡಿಗೆ ಮನೆಯಿಂದ ಹೋಗ್ತಾ ಇದೀವಿ ಅಷ್ಟೇ. ಅದು ಕಂಟ್ರೋಲ್ ಮಾಡೋಕ್ಕೆ ಯಾರಿಂದ ಆಗಲ್ಲ. ಬ್ರಹ್ಮ ವಿಷ್ಣುನೇ ಅವ್ರು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಇವ್ರೇನು ಮಾಡ್ತಾರೆ? ಅವ್ರ ಕೈಲಿ ಆಗಿಲ್ಲ ಅಂದಮೇಲೆ ಇವ್ರೇನು ಮಾಡ್ತಾರೆ ಹೇಳಿ? ಅದಕ್ಕೆ ಏನೋ ಒಂದು ದಾರಿ ಮಾಡ್ಕೊಳ್ಳಿ. ಇಲ್ಲದೇ ತಿಂಗಳು ಒಂದು 10,000 ರೂಪಾಯಿ ಕೊಡಿ ಅಂತೇಳಿ ಆರಾಮೇ 3 ತಿಂಗಳು ಬೇಕಾದ್ರೆ ಲಾಕ್ಡೌನ್ ಮಾಡಿ ಕೂತ್ಕೊಂತೀವಿ ಮನೇಲಿ. ಹಂಗೆ ಮಾಡಿ ಸಿ ಎಮ್ಗೆ ಎಲ್ಲರಿಗೂ, ಯಡಿಯೂರಪ್ಪನಿಗೂ ಎಲ್ಲರಿಗೂ ಹೇಳಿ. ಕರೋನಾ ಬರಬೇಕಾದ ಕಾರಣನೇ BJP ಸರ್ಕಾರ ಅಂತ ಹೇಳಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಯಾಕೆಂದರೆ ಬರೋವಂಥವ್ರನ್ನ ವಿದೇಶಗಳಿಂದ ಎಲ್ಲನೂ ಕರ್ಸ್ಕೊಂಬಿಟ್ರು ಫ್ಲೈಟ್ಗಳಲ್ಲಿ. ಹೋದ ವರ್ಷ ಮಾರ್ಚ್ 19ನೇ ತಾರೀಕು 14ನೇ ತಾರೀಕು ಮುಂಚೆಯಿಂದನೇ ಫ್ಲೈಟ್ಗಳನ್ನ ಸ್ಟಾಪ್ ಮಾಡಬೇಕಾಗಿತ್ತು. ಇವರು 1 ವರ್ಷದಿಂದನೂ ವ್ಯಾಕ್ಸಿನ್ ಕಂಡುಹಿಡ್ತೀನಿ ಅಂತೇಳಿ ಎಲ್ಲ ಕಂಡುಹಿಡ್ದಿದ್ದಾರೆ. ಆದರೆ ವ್ಯಾಕ್ಸಿನ್ ತೊಗೊಳ್ಳೋ ಜನ ಭಯ ಪಡ್ತಾ ಇದ್ದಾರೆ. ಭಯ ಪಡ್ಕೊಡ್ದು ಜನ ಯಾರೂ ವ್ಯಾಕ್ಸಿನ್ ತೊಗೊಳ್ಬೇಕು. ಆದರೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳು ತೊಗೊಳ್ತಾ ಇಲ್ಲ. ಇವತ್ತಿನ ದಿವಸ ಜನ ಬೀದಿ ಪಾಲಾಗಿದ್ದಾರೆ. ಜನ ಇವತ್ತಿನ ದಿವಸ ಚಾನಲ್ಗಳಲ್ಲಿ ನೋಡ್ತಾ ಇದ್ದೀವಿ, ಸ್ಮಶಾನಗಳಲ್ಲಿ ಸಾಲು ಕಟ್ಟಿ ಜನ ಸ್ಮಶಾನದಲ್ಲಿ ಬಾಡಿಗಳನ್ನು ಸುಡೋಕ್ಕೆ ಜಾಗ ಇಲ್ಲದೆ ಜನ ಸಾಯ್ತಾ ಇದ್ದಾರೆ. ರಾಜಕಾರಣಿಗಳು ನೆಪ ಹೇಳ್ಕೊಂಡು ಮನೆಗಳು ಸೇರ್ಕೊಂಡಿದ್ದಾರೆ. ಇವತ್ತು ಏನು ಮಾಡ್ತಾ ಇದೆ ಸರ್ಕಾರ? ಜನ ಏನಾಗಬೇಕು? ವಿದ್ಯಾರ್ಥಿಗಳು ಏನಾಗಬೇಕು? ಲಕ್ಷಾಂತರ ಜನ ಇವತ್ತು ಬೀದಿ ಪಾಲಾಗ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ನ್ಯಾರ ಹೊಣೆ BJP ಸರ್ಕಾರನೇ ಅಂತ ಹೇಳ್ತಾ ಇದ್ದೀವಿ. ಆ ಸರ್ಕಾರ ಈ ಸರ್ಕಾರ ಅಂತ ಹೇಳೋದಲ್ಲ, ಎಲ್ಲ ಒಟ್ಟುಗೂಡಿ ಇವತ್ತು ನಮ್ಮ ದೇಶಕ್ಕಾಗಿರೋಂಥ ಏನೇ ಈ ಸಂದರ್ಭದಲ್ಲಿ ಕರೋನಾನ ಎದುರಿಸಬೇಕಾಗಿದೆ ಎಲ್ಲರೂ ಸೇರಿ. ಎಕ್ಸ್ಪ್ರೆಸ್ ಚಾನಲ್ ಮೂಲಕ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ದಯಮಾಡಿ ಎಲ್ರಿಗೂ ಸರ್ಕಾರ ಒಂದು ಒಳ್ಳೆ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು.